ನಮಸ್ಕಾರ ಫ್ರೆಂಡ್ಸ್. ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾನು ನನ್ನ ಹಣವನ್ನು ಡಬಲ್ ಮಾಡಬೇಕು, ಟ್ರಿಬಲ್ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಆಸೆಗಳನ್ನ ಇಟ್ಟುಕೊಂಡು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಬಟ್ ಇದಕ್ಕೆ ಮೇನ್ ಪ್ರಾಬ್ಲಮ್ ಅಥವಾ ಮೇನ್ ಫಂಡಮೆಂಟಲ್ ಏನಪ್ಪಾ ಅಂತಂದ್ರೆ ನಾವು ಕಂಪನೀಸ್ ಗಳನ್ನ ಸೆಲೆಕ್ಷನ್ ಮಾಡೋದು. ಮತ್ತು ಕಂಪನೀಸ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಕೆಲವೊಂದು ಕಂಪನಿಗಳು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಗಳನ್ನ ನಮ್ಗೆ ಕೊಟ್ಟಾಗ ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅನ್ನ ಕ್ರಿಯೇಟ್ ಮಾಡೋಕೆ ಸಾಧ್ಯವಾಗುತ್ತೆ. ಬಟ್ ತುಂಬಾ ಸಲ ರಿಟೇಲ್ ಇನ್ವೆಸ್ಟರ್ಸ್ ಮಲ್ಟಿ ಬ್ಯಾಗರ್ ಕಂಪನಿಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಗಳನ್ನ, ನಮ್ಮ ಎಕ್ಸ್ಪೆಕ್ಟೇಷನ್ ರಿಟರ್ನ್ಸ್ ಗಳನ್ನ ನಮ್ಗೆ ನೀಡುವುದಿಲ್ಲ. ಬಟ್ ನಾವು ಹೇಗೆ ಮಲ್ಟಿ ಬ್ಯಾಗರ್ ಕಂಪನಿಗಳನ್ನ ಹುಡುಕ್ಬೋದು ಅದನ್ನ ನಾವು ಡೀಪ್ ಆಗಿ ಸ್ಟಡಿ ಮಾಡಿದಾಗ ಫ್ರೆಂಡ್ಸ್, ನಾನು ಅನಾಲಿಸಿಸ್ ಮಾಡಿದ ಪ್ರಕಾರ ಇದೇ ಒಂದು ವಿಧಾನದಿಂದ ನಾವು ಮಲ್ಟಿ ಬ್ಯಾಗರ್ ಕಂಪನಿಯನ್ನ ಹುಡುಕೋಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತಂದ್ರೆ ಅದು ಎಲ್ಲಿನೂ ನಮ್ಗೆ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಲ್ಲ. ಈ ರೀತಿ ನಾವು ಸ್ಟಡಿ ಮಾಡಿದ್ರೆ, ಈ ರೀತಿ ನಾವು ಚಾರ್ಟ್ಸ್ ಗಳನ್ನ ಅನಾಲಿಸಿಸ್ ಅನ್ನ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ನಮ್ಗೆ ಮಲ್ಟಿ ಬ್ಯಾಗರ್ ಕಂಪನಿ ಬರುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಆ ರೀತಿ ಯಾರಾದ್ರೂ ಹೇಳ್ತಿದ್ರೆ ದಯವಿಟ್ಟು ಅವರನ್ನ ನಂಬೇಡಿ. ಯಾಕೆ ಅಂತಂದ್ರೆ ಆ ರೀತಿ ಏನಾದ್ರೂ ಒಂದು ಸ್ಪೆಷಲ್ ಮೆಥಡ್ ಅಥವಾ ಏನಾದ್ರೂ ಟೆಕ್ನಿಕ್ ಪೀಪಲ್ ಗೆ ಗೊತ್ತಿದ್ರೆ ಅವ್ರು ಸುಮ್ನೆ ಯಾಕೆ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ತಮ್ಮ ಹಣವನ್ನ ಲಾಸ್ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳೋಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ವಿಷಯದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಅಂತಂದ್ರೆ ನೀವು ಆ ವಿಷಯದಲ್ಲಿ ಕಾಲವನ್ನು ಕಳಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಬ್ಬ ಗ್ರೇಟ್ ಸ್ವಿಮ್ಮರ್ ಆಗ್ಬೇಕಂತಂದ್ರೆ ನೀವು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನೀವು ಒಬ್ಬ ಬ್ಯಾಟ್ಸ್ಮನ್ ಆಗ್ಬೇಕು ಅಂತಂದ್ರೆ ನೀವು ಪಿಚ್ ಗಳಲ್ಲಿ ಅನ್ಲಿಮಿಟೆಡ್ ಟೈಮ್ಸ್ ನೀವು ಬ್ಯಾಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾನು ಒಂದು ಒಳ್ಳೆಯ ಮಲ್ಟಿ ಬ್ಯಾಗರ್ ಕಂಪನಿಯನ್ನ ನಾವು ಕಂಡುಹಿಡಬೇಕಂದ್ರೆ ನಮ್ಮ ಸ್ಟಡಿ, ಅನಾಲಿಸಿಸ್, ರಿಸರ್ಚ್ ಮತ್ತು ಕಂಟಿನ್ಯೂಸ್ ನಲ್ಲಿ ನಾವು ಮಾರ್ಕೆಟ್ ನ್ಯೂಸ್ ಗಳನ್ನ ಅಪ್ಡೇಟ್ ಮಾಡಿ ಓದ್ತಾ ಇರಬೇಕು. ಸೊ ಅವಾಗಷ್ಟೇ ನಾವು ಕೆಲವೊಂದು ಚಾನ್ಸಸ್ ನಲ್ಲಿ ಮಲ್ಟಿ ಬ್ಯಾಗರ್ ಕಂಪನಿಗಳನ್ನ ನಾವು ಹುಡುಕೋಬಹುದು. ಬಟ್ ಇಷ್ಟೊಂದು ಟೈಮ್ ಪ್ರತಿಯೊಬ್ಬರಿಗೆ ಕೊಡೋಕೆ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಅದಕ್ಕೆ ನಾನೇನ್ ಮಾಡ್ತಿದ್ದೀನಿ, ನಾನು ನನ್ನ ಟೈಮ್ ಮೇಲೆ ನನಗೆ ರಿಸರ್ಚ್ ಮಾಡಿ ನನಗೆ ಯಾವ್ದು ಕಂಪನಿ ಅನ್ಸುತ್ತಲ್ಲ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಹಿಂದೆ ನಾನು ಇದೇ ರೀತಿ ಒಂದು ಮಲ್ಟಿ ಬ್ಯಾಗರ್ ಕಂಪನಿ ಅಂತ ಹೇಳಿ ಒಂದು ಮ್ಯಾಕ್ಸ್ ಇಂಡಿಯಾ ಹೆಲ್ತ್ ಕಂಪನಿ ಬಗ್ಗೆ ಸ್ಟಾಕ್ ಮೇಲೆ ಸಜೆಷನ್ ಮಾಡಿದೆ. ಆ ಕಂಪನಿ ಕೇವಲ 3 months ಅಲ್ಲಿ 100% ಗ್ರೋತ್ ಅನ್ನ ನಾವು ನೋಡಬಹುದು. ಅದರ ರಿಲೇಟೆಡ್ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ನೀವು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಬಹುದು. ಸೊ ಅದೇ ರೀತಿ ಈಗ ನನಗೆ ಇನ್ನೊಂದು ಕಂಪನಿ ಸಿಕ್ಕಿದೆ. ಸೊ ಈ ಕಂಪನಿಯಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಈ ಕಂಪನಿಯಲ್ಲಿ ಇರುವ ಟ್ರಿಗರ್ ಪಾಯಿಂಟ್ಸ್ ಗಳೇನು ಮತ್ತು ಯಾಕೆ ಇಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ, ಸೊ ಆ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಯಾವುದೇ ರೀತಿಯ ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಶನ್ ಇರುವುದಿಲ್ಲ. ಯಾಕೆ ಅಂತಂದ್ರೆ ನಾನು ಸೆಬಿ ರಿಸರ್ಚ್ ಅನಲಿಸ್ಟ್ ಅಥವಾ ಸೆಬಿ ಲೈಸೆನ್ಸ್ ಪರ್ಸನ್ ಅಲ್ಲ. ಸೊ ಅದಕ್ಕೋಸ್ಕರ ನನ್ನ ರಿಸರ್ಚ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದ್ಸಲ ನೀವು ನಿಮ್ಮ ಸ್ಟಡೀಸ್ ಗಳನ್ನ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ವ್ಯೂವರ್ ಆಗಿದ್ರೆ ದಯವಿಟ್ಟು ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಫ್ರೆಂಡ್ಸ್, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಸ್ಟಾಕ್ ಅನ್ನ ನಿಮ್ ಜೊತೆ ತೋರಿಸೋಕ್ಕಿಂತ ಮುಂಚೆ ಸೊ ನಾನು ಈ ಕಂಪನಿ ಬಗ್ಗೆ ಯಾವ ರೀತಿ ಹೋದೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಲೈಕ್ ಬಿಫೋರ್ ಸೇಯಿಂಗ್ ದ ನೇಮ್, ಸೊ ನಾನು ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಉತ್ಪಲ್ ಶೇತ್ ಬಗ್ಗೆ ಸ್ವಲ್ಪ ಗೊತ್ತಾಯ್ತು. ಸೊ ತುಂಬಾ ಜನರಿಗೆ ಉತ್ಪಲ್ ಶೇತ್ ಇವರು ಯಾರು ಅಂತ ಗೊತ್ತಿರಲ್ಲ. ಸೊ ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ವಿಜಯ್ ಕೇಡೆ ಅವ್ರ ಹೆಸರನ್ನ ಕೇಳಿರ್ತಾರ. ಸೊ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಹೆಸರುಗಳನ್ನ ಕೇಳಿರ್ತಾರ. ಬಟ್ ನಾನ್ ನಿಮ್ಗೆ ಹೇಳಿದ್ರೆ ಅವರಿಗಿಂತನೂ ಇವರು ತುಂಬಾ ಹೆವಿ ಇನ್ವೆಸ್ಟರ್ಸ್. ಬಟ್ ತುಂಬಾ ಜನರಿಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಬಟ್ ದಿಸ್ ಇಸ್ ದ ಟ್ರೂತ್. ಸೊ ಉತ್ಪಲ್ ಶೇತ್ ಯಾರಪ್ಪ ಅಂತಂದ್ರೆ ನಿಮ್ಗೆ ರೇರ್ ಎಂಟರ್ಪ್ರೈಸಸ್ ಹೆಸರು ಕೇಳಿದಾರ ನೀವೇನಾದ್ರು? ರೇರ್ ಎಂಟರ್ಪ್ರೈಸಸ್ ಇಸ್ ದ ಬ್ಯಾಕ್ಟ್ ಆಫ್ ಓಕೆ ಲೈಕ್ ನೀವು ಟೈಟಾನ್ ಹೆಸರನ್ನ ಕೇಳಿರ್ತಾರ. ಟೈಟಾನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅದರಿಂದ ಯಾರು ದುಡ್ಡು ಮಾಡಿದ್ರು ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಚಾರ. ಸೊ ಯಾವ ರೀತಿ ಟೈಟಾನ್ ಹೆಸರನ್ನ ನಾವು ತೆಗೆದುಕೊಂಡಾಗ ನಮ್ಗೆ ರಾಕೇಶ್ ಜುಂಜುನ್ವಾಲಾ ನೆನಪಾಗ್ತಾರೆ, ಅದೇ ರೀತಿ ರಾಕೇಶ್ ಜುಂಜುನ್ವಾಲಾ ಎಲ್ಲಿ ನೆನಪಾಗ್ತಾರಲ್ಲ ಫ್ರೆಂಡ್ಸ್, ಅಲ್ಲಿ ಉತ್ಪಲ್ ಶೇತ್ ಇದ್ದೇ ಇರ್ತಾರೆ. ಸೊ ನೀವು ನೋಡಕ್ ಹೋದ್ರೆ ಉತ್ಪಲ್ ಶೇತ್ ಒಂಥರ ಹಿ ಇಸ್ ದ ರೈಟ್ ಹ್ಯಾಂಡ್ ಆಫ್ ರಾಕೇಶ್ ಜುಂಜುನ್ವಾಲಾ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ, ರಾಕೇಶ್ ಜುಂಜುನ್ವಾಲಾ ರೈಟ್ ಹ್ಯಾಂಡ್ ಮ್ಯಾನ್. ಸೊ ಪ್ರೆಸೆಂಟ್ಲಿ ರೇರ್ ಎಂಟರ್ಪ್ರೈಸಸ್ ನ ಎಲ್ಲವನ್ನು ಉತ್ಪಲ್ ಶೇತ್ ನೋಡ್ಕೋತಾರೆ. ಸೊ ಯಾವ್ದಾದ್ರು ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕಿಂತ ಮುಂಚೆ ರಾಕೇಶ್ ಜುಂಜುನ್ವಾಲಾ ಇವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ರು ಮತ್ತು ಇವರು ರೆಕಮೆಂಡೇಶನ್ ಮೇಲೆ ರಾಕೇಶ್ ಜುಂಜುನ್ವಾಲಾ ತಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತಾ ಇದ್ರು.
ಸೊ ಇಷ್ಟೆಲ್ಲ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಆಯ್ತು. ಬಟ್ ಇವರು ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಆ ಕಂಪನಿನ ನಾನು ನಿಮ್ಗೆ ಇಲ್ಲಿ ಜಸ್ಟ್ ತೋರಿಸ್ತೇನೆ. ಸೊ ಲೈಕ್ ನೀವು ಒನ್ ಸೆಕೆಂಡ್, ಐ ಗೋ ಟು ಸ್ಕ್ರೀನರ್. ಸೊ ನೀವು ಇವರ ಇನ್ವೆಸ್ಟ್ಮೆಂಟ್ ಗಳನ್ನ ಇಲ್ಲಿ ನೋಡಕ್ ಹೋದ್ರೆ, ಸೊ ಇವ್ರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನ್ ಮಾಡಲ್ಲ. ಸೊ ಕೇವಲ 2, 3, 5, 6 ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಅವ್ರದ್ದು ಪೋರ್ಟ್ಫೋಲಿಯೋ ಥೀಮ್ ಏನಪ್ಪಾ ಅಂತಂದ್ರೆ ವ್ಯಾಲ್ಯೂ ಇನ್ವೆಸ್ಟಿಂಗ್. ಸೊ ಅವರು ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಲಾಂಗ್ ಟರ್ಮ್ ಗೋಸ್ಕರ ನಾನು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಅವರು ಒಂದು ರಾಘವ್ ಪ್ರೊಡಕ್ಟಿವ್ ಕಂಪನಿ ಇತ್ತು, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನಾನು ಇಲ್ಲಿ ನಿಮ್ಗೆ ತೋರಿಸ್ತೇನೆ ರಾಘವ್ ಪ್ರೊಡಕ್ಟಿವಿಟಿ ಎನ್ಹೆನ್ಸರ್ಸ್. ಸೊ ಎಷ್ಟು ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ರಿಟರ್ನ್ಸ್ ಏನು ಅದನ್ನ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಕರೆಂಟ್ಲಿ ಇದರ ಪ್ರೈಸ್ ಬಂದ್ಬಿಟ್ಟು 630 rupees. ಸೊ ಅವರು ಇಲ್ಲಿ ನಾವು ಕೆಳಗಡೆ ಡೇಟಾಗಳನ್ನ ಚೆಕ್ ಮಾಡಿದ್ರೆ, ಲೈಕ್ ಇಲ್ಲಿ ಪಬ್ಲಿಕ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಉತ್ಪಲ್ ಎಚ್ ಸೇತ್. ಓಕೆ, ಉತ್ಪಲ್ ಎಚ್ ಸೇತ್. ಸೊ ಇಲ್ಲಿ ನೀವು ನೋಡಬಹುದು ರಾಘವ್ ಪ್ರಾಡಕ್ಟ್ ನಲ್ಲಿ 86,000 ಪ್ಲಸ್ 1,60,000 ಶೇರ್ಸ್ ಗಳನ್ನ ಬೈ ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ 29 ಸೆಪ್ಟೆಂಬರ್ 2020 ಅಲ್ಲಿ 100 ಶೇರ್ಸ್ 100 rupeesಗೆ 1,60,000 ಶೇರ್ ಬೈ ಮಾಡಿದ್ರು. ಅಂಡ್ ವಿತ್ ಇನ್ ನೆಕ್ಸ್ಟ್ 50% ಶೇರ್ ಪ್ರೈಸ್ ಇನ್ಕ್ರೀಸ್ ಆದ್ಮೇಲೆ ಮತ್ತೆ ಅವರು 86,000 ಶೇರ್ಸ್ ಗಳನ್ನ ಬೈ ಮಾಡಿದ್ದಾರೆ. ಸೊ ಸಿಂಪಲ್ ಆಗಿ ನಾನು ಇಲ್ಲಿ ಕ್ಯಾಲ್ಕುಲೇಷನ್ಗೆ ನಿಮ್ಗೆ ತೋರ್ಸಕ್ ಹೋದ್ರೆ, ಲೈಕ್ 1,64,000 ಪ್ಲಸ್ 86,000 ಟೋಟಲ್ ಶೇರ್ಸ್ ಅವ್ರು ಬೈ ಮಾಡಿರೋದು. ಸೊ 2,50,000 ಶೇರ್ಸ್ ಟೋಟಲ್ ಬೈ ಮಾಡಿದ್ದಾರೆ. ಸೊ ಆನ್ ಅನ್ ಎವರೇಜ್ ಪ್ರೈಸ್ 101 ಪ್ಲಸ್ 140. ಸೊ ವಿ ವಿಲ್ ಕನ್ಸಿಡರ್ ಇಟ್ ಆಸ್ 125. ಸೊ ಇಂಟು 125 ಅಂದ್ರೆ ನಮ್ಗೆ ಟೋಟಲ್ ಎಷ್ಟು ಅಮೌಂಟ್, ಲೈಕ್ ಇಟ್ ಕಮ್ಸ್ ಟು ರಫ್ಲಿ ಅರೌಂಡ್ 3.11 CR. ಸೊ ಆಲ್ಮೋಸ್ಟ್ 3 crore ದುಡ್ಡನ್ನ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಬಟ್ ಈಗ ನೀವು ಆ ಕಂಪನಿಯ ವ್ಯಾಲ್ಯೂ ಅನ್ನ ಚೆಕ್ ಮಾಡಿದ್ರೆ, ಅವರು 125 rupeesಗೆ ಪರ್ಚೇಸ್ ಮಾಡಿದ್ರು. ಲೈಕ್ ಈಗ ಆ ಕಂಪನಿಯ ಶೇರ್ ಪ್ರೈಸ್ 630 rupeesಗೆ ಟ್ರೇಡ್ ಆಗ್ತಾ ಇದೆ. ಬಟ್ ನೀವು ಈ ರೀತಿ ಇಲ್ಲಿ ಕ್ಯಾಲ್ಕುಲೇಷನ್ ನ ಮಾಡೋಕ್ ಆಗೋದಿಲ್ಲ. ಇಲ್ಲಿ ನಾನು ಟೋಟಲ್ 2,25,000 2,50,000 ಶೇರ್ಸ್ ಅವರು ಬೈ ಮಾಡಿದ್ರು. ಸೊ ಇಂಟು ನಾನು 630 ಮಾಡ್ತೀನಿ ಅಂದ್ರೆ ಅದು ತಪ್ಪಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲೊಂದು ಮ್ಯಾಜಿಕ್ ಅಂದ್ರೆ ಇಲ್ಲಿ ನೀವು ಕಾರ್ಪೊರೇಟ್ ಆಕ್ಷನ್ ಅನ್ನ ಇಲ್ಲಿ ನಾವು ನೋಡಿದ್ರೆ ಕಂಪನಿನ, ಸೊ ಕಂಪನಿ ಆಗಸ್ಟ್ 8, 2023 1:1 ಬೋನಸ್ ಇಶ್ಯೂ ಮಾಡ್ತು. ಆಫ್ಟರ್ ಅಗೇನ್ ಇನ್ 2024 ರೀಸೆಂಟ್ಲಿ November 20 ನಲ್ಲಿ ಅಗೇನ್ 1:1 ಬೋನಸ್ ಇಶ್ಯೂ ಮಾಡ್ತು. ಅಂದ್ರೆ ನಿಮ್ಮ ಹತ್ರ 1 ಶೇರ್ ಇದ್ರೆ 1 ಶೇರ್ ಅನ್ನ ಅವರು ಫ್ರೀ ಆಗಿ ಕೊಟ್ರು. ಸೊ ಉತ್ಪಲ್ ಶೇರ್ ಹತ್ರ ಎಷ್ಟು ಶೇರ್ ಇದು 2,50,000. ಸೊ ವಾಟ್ ವಿ ವಿಲ್ ಡೂ, ಸೊ ಅವರು 2,50,000 ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರು ತಾನೆ. ಸೊ ಅಗೇನ್ ನೆಕ್ಸ್ಟ್ ದೇ ಹ್ಯಾವ್ ಗಿವನ್, ಕಂಪನಿ ಹ್ಯಾಸ್ ಗಿವನ್ 2,50,000 ಶೇರ್ಸ್, ಕರೆಕ್ಟ್. ಸೊ 5 ಲಕ್ಷ ಶೇರ್ಸ್ ಆಯ್ತು. ಮತ್ತೆ November 24 ನಲ್ಲಿ ಮತ್ತೆ 5 ಲಕ್ಷ ಶೇರ್ಸ್ ಬಂತು. ಸೊ ಇಟ್ ವಿಲ್ ಬಿ ಡಬಲ್. ಸೊ ಟೋಟಲ್ 10 lakh, ಇಟ್ಸ್ ಆಲ್ಮೋಸ್ಟ್ ಲೈಕ್ 10 million ಶೇರ್ಸ್. ಸೊ ಇದನ್ನ ನಾವು ಈಗ 630 rupeesಗೆ ಮಲ್ಟಿಪ್ಲೈ ಮಾಡಿದಾಗ ಇಟ್ ಕಮ್ಸ್ ಟು 63 crores. ಸೊ ರಫ್ಲಿ ಅವ್ರ ಹತ್ರ ಹಾಕಿರೋದು ಕೇವಲ 3 ಕೋಟಿ, ಇವಾಗ ಅದರ ವ್ಯಾಲ್ಯೂ 63 crores. ಸೊ ವಿತ್ ಇನ್ ಜಸ್ಟ್ 4 years ಮನಿ ಡಬಲ್ ಲೈಕ್ 16 times. ಸೊ ಈ ರೀತಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಇದೇ ರೀತಿ ನಾನು ಇವ್ರ ಬಗ್ಗೆ ಓದ್ತಿರ್ಬೇಕಾದ್ರೆ ಇವರು ರೀಸೆಂಟ್ಲಿ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಆ ಕಂಪನಿನ ನಾನು ಈಗ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಬಂದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಗರುಡ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪನಿ ಇದೆ. ರೀಸೆಂಟ್ಲಿ ಇವರು ಕೂಡ IPO ಮಾಡಿದ್ದಾರೆ. ಸೊ ಆ ಕಂಪನಿಯಲ್ಲಿ ರಫ್ಲಿ ಅರೌಂಡ್ ಲೈಕ್ 9,35,000 ಪ್ಲಸ್ 4,80,000, ಲೈಕ್ ಇದನ್ನ 5 ಆಲ್ಮೋಸ್ಟ್ 9 plus 5 14 lakh ಶೇರ್ಸ್ ಗಳನ್ನ ಅವರು ಪರ್ಚೇಸ್ ಮಾಡಿದ್ದಾರೆ. ಸೊ ಇದನ್ನ ನಾವೇನಾದ್ರೂ ಕ್ಯಾಲ್ಕುಲೇಷನ್ ನ ಮಾಡಕ್ ಹೋದ್ರೆ, ಲೈಕ್ 935,021 ಪ್ಲಸ್ 480,821. ಓಕೆ, ಸೊ ಲೈಕ್ 14,15,842 ಶೇರ್ಸ್. ಸೊ ಆನ್ ಅನ್ ಎವರೇಜ್ 128, 130 ಪ್ಲಸ್ 100 ಪರ್ ಹಿಡ್ಕೊಂಡ್ರು 115. ಸೊ 115 ಶೇರ್ ಪ್ರೈಸ್ ಅನ್ನ ನಾವು ಅನ್ಕೊಂಡ್ರು ಲೈಕ್ ಇಟ್ ಕಮ್ಸ್ 16 crore ಅಲ್ವಾ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಕೋಟಿ, 16 ಕೋಟಿ ಗರುಡ ಕನ್ಸ್ಟ್ರಕ್ಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಅವರು ಮಾಡಿದ್ದಾರೆ. ಸೊ ನಾನು ಗರುಡ ಕನ್ಸ್ಟ್ರಕ್ಷನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಸೊ ನನಗೆ ಇದೇನು ಅಂತ ಲೈಕ್ ಔಟ್ ಆಫ್ ದಿ ಬಾಕ್ಸ್ ಕಂಪನಿ ಏನು ಅನಿಸ್ತಾ ಇಲ್ಲ. ಸೊ ಬಟ್ ಯಾಕೆ ಇನ್ವೆಸ್ಟ್ ಮಾಡಿದ್ರೆ ನನಗೆ ರಿಯಲಿ ಗೊತ್ತಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಇಟ್ ಈಸ್ ಎನ್ಕಾರ್ಪೊರೇಟೆಡ್ ಇನ್ 2010 ಇನ್ ಮುಂಬೈಲಿ ಅಂತ. ಸೊ ಇಲ್ಲಿ ನಾವು ಇಲ್ಲಿ ಕೀ ಪಾಯಿಂಟ್ಸ್ ಅನ್ನ ನೀವು ಸ್ಟಡಿ ಮಾಡಕ್ ಹೋದ್ರೆ, ಲೈಕ್ ಬಿಸ್ನೆಸ್ ಆಪರೇಷನ್ ಜಸ್ಟ್ ಜನರಲ್ ಏನಿದೆ, ಲೈಕ್ ದೇ ಸರ್ವಿಸ್ ಆಫರ್ಡ್ ಇನ್ಕ್ಲೂಡ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಅಸೆಟ್ ಲೈಟ್ ಮಾಡೆಲ್ ಇದೆ, ಎಂಡ್ ಟು ಎಂಡ್ ಸರ್ವಿಸ್ ಇದೆ. ಕೀ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಇಲ್ಲಿ ನೋಡಕ್ ಹೋದ್ರೆ, ಕಂಪನೀಸ್ ಕರೆಂಟ್ ಪೋರ್ಟ್ಫೋಲಿಯೋ ಇನ್ಕ್ಲೂಡ್ಸ್ ಕನ್ಸ್ಟ್ರಕ್ಷನ್ ಆಫ್ 6 residential,
2 ಕಮರ್ಷಿಯಲ್, 1 ಇಂಡಸ್ಟ್ರಿಯಲ್ ಅಂಡ್ 1 ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಸೊ 6 ರೆಸಿಡೆನ್ಷಿಯಲ್, 2 ಕಮರ್ಷಿಯಲ್, 1 ಇಂಡಸ್ಟ್ರಿ, ಇದೇನ್ ಬಹಳ ದೊಡ್ಡದಲ್ಲ. ಇದಕ್ಕಿಂತ ಜಾಸ್ತಿ ನಮ್ಮ ಶೋಭಾ, ಪ್ರೆಸ್ಟೀಜ್, ಬ್ರಿಗೇಡ್ ಟೆಕ್ ಪಾರ್ಕ್ ಗಳನ್ನ ನೀವು ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ತೆಗೆದುಕೊಂಡ್ರೆ ಇವು ಅದಕ್ಕಿಂತನೂ ಜಾಸ್ತಿ ಈ ಪ್ರಾಜೆಕ್ಟ್ಸ್ ಗಳನ್ನ ಆ ಕಂಪನಿಗಳು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಈ ಕಂಪನಿಯಲ್ಲಿ ಅಷ್ಟೊಂದು ಟ್ರಿಗರ್ ಪಾಯಿಂಟ್ ಅಥವಾ ಗ್ರೋತ್ ಪೊಟೆನ್ಶಿಯಲ್ ನನಗೆ ರಿಯಲಿ ಗೊತ್ತಾಗ್ತಿಲ್ಲ. ನಾನು ಈ ಕಂಪನಿ ಬಗ್ಗೆ ತುಂಬಾ ಸ್ಟಡಿ ಮಾಡಿದೆ, ಇನ್ನೂ ಕೂಡ ನನಗೆ ಸಿಗ್ತಾ ಇಲ್ಲ. ಸೊ ನೀವು ಇಲ್ಲಿ ಆರ್ಡರ್ ಬುಕ್ ಅನ್ನ ನೋಡಿದ್ರೆ ಲೈಕ್ ಆಸ್ ಆಫ್ June 24 ಲೈಕ್ 1400 crores ಆರ್ಡರ್ ಬುಕ್, ಅಂದ್ರೆ ಆರ್ಡರ್ ಬುಕ್ ಅಂದ್ರೆ ಅವ್ರಿಗೆ ಆರ್ಡರ್ ಬಂದಿದೆ. ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಲೈಕ್ ಇಲ್ಲಿ ನಾವು ಈ ಕಂಪನಿನ ಫಂಡಮೆಂಟಲ್ಸ್ ಎಲ್ಲ ನಾವು ಇಲ್ಲಿ ಚೆಕ್ ಮಾಡಕ್ ಹೋದ್ರೆ ಲೈಕ್ September 23 ಅಷ್ಟೊಂದು ಹೆವಿ ಸೇಲ್ಸ್ ಏನ್ ಇಲ್ಲ. ಲೈಕ್ ಈ ಅಂದ್ರೆ ಔಟ್ ಆಫ್ ದಿ ಬಾಕ್ಸ್ ಅಲ್ಲಿ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಲ್ಲ, ಆ ರೀತಿ ಏನು ಇಲ್ಲ. ಸೊ ನೀವು ಇಲ್ಲಿ ಶೇರ್ ಪ್ರೈಸ್ ಅನ್ನ ಕೂಡ ಇಲ್ಲಿ ನೀವು ಚೆಕ್ ಮಾಡೋದು, ಇಟ್ ಕೇಮ್ ವೆರಿ ರೀಸೆಂಟ್ಲಿ ಲೈಕ್ October 24 ಲೈಕ್ ಲಾಸ್ಟ್ ಇಯರ್ ಅಲ್ಲಿ 15th October ಅಲ್ಲಿ ಬಂತು. ಸೊ ನಾನು ಈ ಕಂಪನಿ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಸೊ ಇದು ಒಂದು ಪ್ರೆಸೆಂಟೇಶನ್ ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇದು ನೀವೇನಾದ್ರೂ ಯಾವ್ದಾದ್ರು ಒಂದು ಕಂಪನಿ ಬಗ್ಗೆ ನೀವು ರಿಸರ್ಚ್ ಮಾಡ್ಬೇಕಂತ ಅನ್ಕೊಂಡ್ರೆ ಜಸ್ಟ್ ನೀವು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಗರುಡ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ರೀತಿ ಹೊಸ ಯಾವ್ದಾದ್ರು IPO ಬರ್ತಿದ್ರೆ IPO ನೋಟ್ PDF ಅಂತ ಏನಾದ್ರು ಕೊಟ್ರೆ ಸೊ ಇಲ್ಲಿ ನಿಮ್ಗೆ ತುಂಬಾ PDF ಬರುತ್ತೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೊಂಡು ಈ ರೀತಿ ನೀವು ಓದ್ಕೋಬಹುದು. ಸೊ ಇದು ಒಂದು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತೇಳಿ ನಾನು ನಿಮ್ಗೆ ಇದನ್ನ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನಾನು ಇಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಈ ಕಂಪನಿ ಇಲ್ಲಿ ನಾವು ನೋಡ್ಬೋದು ರೀಸೆಂಟ್ಲಿ IPO ಲಾಂಚ್ ಮಾಡಿದ್ದಾರೆ. ಹೊಸ ಬಿಸ್ನೆಸ್ ಗ್ರೋತ್ ಏನು ಇಲ್ಲ, ಬಟ್ ಲೈಕ್ ಇಲ್ಲಿ ಆರ್ಡರ್ ವ್ಯಾಲ್ಯೂ ಲೈಕ್ ಆರ್ಡರ್ ಬುಕ್ ನಾವು ನೋಡಿದ್ವಿ ಲೈಕ್ ಓಕೆ 1,40,827 lakh. So because it's in the lakh, no? So it's almost like 1,400 crores. Okay, ಇಷ್ಟೆಲ್ಲ ಆರ್ಡರ್ ಬುಕ್ ಇದೆ, ಬಟ್ ನನಗೆ ಔಟ್ಸ್ಟ್ಯಾಂಡಿಂಗ್ ಕಂಪನಿ ತುಂಬಾ ಚೆನ್ನಾಗಿದೆ ಅಥವಾ ಏನು ಸ್ಪೆಷಲ್ ಥಿಂಗ್ಸ್ ಈ ಕಂಪನಿಯಲ್ಲಿ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಯಾಕೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ರೀಸೆಂಟ್ಲಿ ಅದು ಕೂಡ ಗೊತ್ತಾಗ್ತಾ ಇಲ್ಲ. ನಾನು ತುಂಬಾ ಅವ್ರದ್ದು ನ್ಯೂಸ್ ಮೇಲೆ ಅಥವಾ ಲೈಕ್ ಕಂಪ್ನಿ ರಿಲೇಟೆಡ್ ಇನ್ಫಾರ್ಮೇಶನ್ ಅಲ್ಲಿ ತುಂಬಾ ಸ್ಟಡಿ ಮಾಡಿದೆ, ಬಟ್ ನನ್ಗೇನು ಸಿಕ್ಕಿಲ್ಲ. ಸೊ ಇದು ಒಂದು ಟ್ರಿಗರ್ ಪಾಯಿಂಟ್ ನನಗೆ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ಕಂಪನಿನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಆದಷ್ಟು ರಿಸರ್ಚ್ ಗಳನ್ನ ಮಾಡಿ ನೀವು ಈ ಕಂಪನಿ ಬಗ್ಗೆ ಸ್ಟಡಿಯನ್ನ ಮಾಡಬಹುದು. ಮತ್ತು ರೀಸೆಂಟ್ಲಿ ಲೈಕ್ 2 days ಬಿಫೋರ್ ಇನ್ನೊಂದು ನ್ಯೂಸ್ ಬಂತು ಈ ಕಂಪನಿ ರಿಲೇಟೆಡ್. ಲೈಕ್ ಇಲ್ಲಿ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೇನೆ. ಓಕೆ, ಇಲ್ಲಿ ನೋಡ್ಬೋದು ಸ್ಪೆಷಲ್ ಆ್ಯಂಡ್ EPC ಸರ್ವಿಸ್ ಪ್ಲೇಯರ್ ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರಿಂಗ್ ಸೆಕ್ಯೂರಿಟೀಸ್ ಇಟ್ಸ್ ಲಾರ್ಜೆಸ್ಟ್ ಆರ್ಡರ್ ಬೈ ಗೋರಖ್ಪುರ್. ಲೈಕ್ ರೀಸೆಂಟ್ಲಿ 1,000 crores ಹೊಸ ಆರ್ಡರ್ ಈ ಕಂಪನಿಗೆ ಸಿಕ್ತು. ಸೊ ಅದಕ್ಕೋಸ್ಕರನೇ ಇಲ್ಲಿ ನಾವು ಲಾಸ್ಟ್ 1 month ಶೇರ್ ಪ್ರೈಸ್ ಅನ್ನ ನೋಡಿದ್ರೆ ತುಂಬಾ ಜಾಸ್ತಿ ಏರ್ತಾ ಹೋಗಿದೆ. ಲೈಕ್ ಇಲ್ಲಿ ನಾವು ಕಾರ್ಪೊರೇಟ್ ಆಕ್ಷನ್ಸ್ ಅನ್ನ ಅಥವಾ ನೀವು ಬಲ್ಕ್ ಆರ್ಡರ್ಸ್ ಅನ್ನ ಇಲ್ಲಿ ನೀವು ನೋಡಕ್ ಹೋದ್ರೆ ಲೈಕ್ ಟ್ರೇಡ್ಸ್ ಅನ್ನ ಇಲ್ಲಿ ನೋಡ್ಬೋದು. ಬಲ್ಕ್ ಡೀಡ್ಸ್ ಅನ್ನ ಇಲ್ಲಿ ನೀವು ನೋಡ್ಬೋದ್ರೆ ನೋಡಿ ತುಂಬಾ ಜನ ಬೈ ಅಂಡ್ ಸೆಲ್ ಮಾಡ್ತಾರೆ. ಸೊ ಲೈಕ್ ಇಲ್ಲಿ ಉತ್ಪಲ್ ಶೇತ್ ನಾನು ಹೇಳಿದೆ ಆಲ್ರೆಡಿ 27 December ಅವರು 4,80,000 ಇಲ್ಲಿ ಬೈ ಮಾಡಿದ್ದಾರೆ. ಸೊ ಅಗೇನ್ ಇಲ್ಲಿ ನಾವು ನೋಡಿದ್ರೆ ಮತ್ತೆ 935. ಸೊ ಇದು ಆ ತರ ಏನ್ ಔಟ್ ಆಫ್ ದಿ ಬಾಕ್ಸ್ ಫಂಕ್ಷನ್ ಕಂಪನಿ ಅಲ್ಲ. ಸೊ ಏನ್ ಸ್ಪೆಷಲೈಸೇಷನ್ ಇಲ್ಲ, ಸಿಂಪಲ್ ರಿಯಲ್ ಎಸ್ಟೇಟ್ ಕಂಪನಿ. ಸೊ ಇದಕ್ಕಿಂತ ನನಗೆ ವ್ಯಾಲ್ಯೂ ಶೋಭಾ, ಬ್ರಿಗೇಡ್ ಮತ್ತು ಪ್ರೆಸ್ಟೀಜ್ ಮತ್ತು ಲೋಧಾ, ಈ ಪವನ್ ಹಿರನಂದನಿಕ್ ರಿಯಲ್ ಎಸ್ಟೇಟ್ ಕಂಪನಿಗಳೇನಿಲ್ಲ ಇದಕ್ಕಿಂತನೂ ಜಾಸ್ತಿ ಪ್ರಾಜೆಕ್ಟ್ಸ್ ಗಳನ್ನ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಉತ್ಪಲ್ ಶೇತ್ ಅವ್ರಿಗೆ ಈ ಕಂಪನಿಯಲ್ಲಿ ಏನಿದೆ ಅದ್ ನನ್ಗೆ ಗೊತ್ತಿಲ್ಲ, ಅಥವಾ ಏನಾದ್ರೂ ನಮ್ಗೆ ಗೊತ್ತಿಲ್ಲಾರ್ದ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿರ್ಬೋದು. ಸೊ ಅದಕ್ಕೆಲ್ಲ ಟೈಮೇ ಕೂಡ ಉತ್ತರ ಕೊಡುತ್ತೆ. ಸೊ ಯಾವ್ದಾದ್ರು ಒಬ್ಬ ಪರ್ಸನ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಾನು ಕೂಡ ಅಷ್ಟೊಂದು ಟೈಮ್ ಅನ್ನ ಅದಕ್ಕೆ ಕೊಡ್ತಿದ್ದಿಲ್ಲ. ಬಟ್ ಒನ್ ಆಫ್ ದ ಗ್ರೇಟ್ ಪರ್ಸನ್, ಲೈಕ್ ಅವ್ರ ಬಗ್ಗೆ ನಾವು ಹೇಳೋಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರು ಯಾವ ರೀತಿ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು. ಟೈಟನ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋ, ಲೈಕ್ ಟಾಟಾ ಮೋಟರ್ಸ್ ಆಗಿದ್ದು ಟೈಟನ್, ರಾಕೇಶ್ ಜುಂಜುನವಾಲಾ ಒಬ್ರು ಗ್ರೇಟ್ ಪರ್ಸನಾಲಿಟಿ. ಸೊ ಅವರ ಅಂಡರ್ ಗೈಡೆನ್ಸ್ ನಲ್ಲಿ ಬೆಳೆದ ವ್ಯಕ್ತಿ ಯಾಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್. ಇದು ನನ್ನ ಈ ಸ್ಟಾಕ್ ಮೇಲೆ ಅನಾಲಿಸಿಸ್ ಆಗಿತ್ತು. ಸೊ ನೀವು ಕೂಡ ನಿಮ್ಮ ಅನಾಲಿಸಿಸ್ ಅನ್ನ ಮಾಡಿ ನಿಮ್ಗೆ ಏನ್ ಅನ್ಸುತ್ತಲ್ಲ, ಅಥವಾ ನಿಮ್ಗೆ ಬೇರೆ ಏನಾದ್ರೂ ಡೀಟೇಲ್ಸ್ ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕೆ ಅಂತಂದ್ರೆ ಐ ಆಮ್ ವೆರಿ ಈಗರ್ ಟು ನೋ ವೈ ಹಿ ಇನ್ವೆಸ್ಟೆಡ್ ಇನ್ ದಿಸ್ ಕಂಪನಿ. ಸೊ ಇದೇ ರೀತಿ ನಾನು ಸ್ಟಾಕ್ ರಿಲೇಟೆಡ್ ಮತ್ತು ಪರ್ಸನಲ್ ಫೈನಾನ್ಸ್ ಮೇಲೆ ತುಂಬಾ ವಿಡಿಯೋಸ್ ಗಳನ್ನ ಮಾಡಿದ್ದೀನಿ. ನಿಮ್ಗೇನಾದ್ರೂ ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.